ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ವಿವಿಧ ಬ್ಯಾಂಕ್ಗಳಲ್ಲಿ ಕ್ಲೈಮ್ ಆಗದೆ ಉಳಿದಿರುವಂತಹ ಹಣ ಎಷ್ಟು ಗೊತ್ತಾ? ಅದು ಬರೋಬ್ಬರಿ 3,400 ಕೋಟಿ ರೂಪಾಯಿ. 10ಕ್ಕೂ ಹೆಚ್ಚು ವರ್ಷಗಳಿಂದ ಬಳಕೆ ಇಲ್ಲದೆ ಇರುವಂತಹ ಬ್ಯಾಂಕ್ ಖಾತೆಗಳು ಮತ್ತು ಠೇವಣಿಗಳ ಹಣವನ್ನು RBI ವಿಶೇಷ ನಿಧಿಗೆ ವರ್ಗಾವಣೆ ಮಾಡುತ್ತೆ. RBI ಬೆಂಗಳೂರು ಪ್ರಾದೇಶಿಕ ಕಚೇರಿಯ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆದಂತಹ ಅರುಣ್ ಕುಮಾರ್ ಅವರು ಈ ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾರೆ. ಇನ್ನು ದೇಶಾದ್ಯಂತ ನೋಡಿದರೆ ಎಲ್ಲ ಬ್ಯಾಂಕುಗಳ ನಿಷ್ಕ್ರಿಯ ಖಾತೆಗಳಿಂದ RBI DEAF ನಿಧಿಗೆ ವರ್ಗಾವಣೆಯಾಗಿರುವಂತಹ ಹಣ ಸುಮಾರು 75,000 ಕೋಟಿ ರೂಪಾಯಿ. ಇದರಲ್ಲಿ ಕರ್ನಾಟಕದ ಬ್ಯಾಂಕುಗಳ ಪಾಲೆ 3,400 ಕೋಟಿ ರೂಪಾಯಿ ಇದೆ. ಸಮಾಧಾನದ ಸಂಗತಿ ಏನು ಅಂತಂದರೆ, ಈ ಕ್ಲೈಮ್ ಆಗದೆ ಉಳಿದಿರುವ ಖಾತೆಗಳಲ್ಲಿನ 80% ಹಣ 10,000 ರೂಪಾಯಿಗಿಂತ ಕಡಿಮೆ ಮೊತ್ತದ್ದಾಗಿದೆ. ಮೊಬೈಲ್ ನಂಬರ್ ಅಪ್ಡೇಟ್ ಆಗದೇ ಇರೋದು, KYC ಪೂರ್ಣಗೊಳಿಸದೇ ಇರೋದು ಅಥವಾ ಖಾತೆದಾರರು ಜೀವಂತ ಇರದೇ ಇರುವುದೇ ಈ ಖಾತೆಗಳು ನಿಷ್ಕ್ರಿಯವಾಗಲು ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಈ ಹಣವನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ RBI ನಿಮ್ಮ ಹಣ ನಿಮ್ಮ ಹಕ್ಕು ಅನ್ನೋ ವಿಶೇಷ ಅಭಿಯಾನವನ್ನೇ ಆರಂಭಿಸಿದೆ. ಈ ಅಭಿಯಾನ ಡಿಸೆಂಬರ್ 31ರವರೆಗೆ ಮುಂದುವರಿಯಲಿದೆ. ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪೋಷಕರ ಹೆಸರಲ್ಲಿ ಕ್ಲೈಮ್ ಆಗದೆ ಉಳಿದಿರುವ ಹಣ ಇದೆಯಾ ಅನ್ನೋದನ್ನು RBIಯ ವಿಶೇಷ ಪೋರ್ಟಲ್ನಲ್ಲಿ ನೀವು ನೋಡಬಹುದು. ಅದಕ್ಕಾಗಿ udgam.rbi.org.in ಈ ವೆಬ್ಸೈಟ್ಗೆ ಹೋಗಿ ಹೆಸರು, ಬ್ಯಾಂಕ್ ಆಯ್ಕೆ ಮಾಡಿ ಪ್ಯಾನ್, ವೋಟರ್ ID, DL ಅಥವಾ ಪಾಸ್ಪೋರ್ಟ್ ಮೂಲಕ ಸರ್ಚ್ ಮಾಡಬಹುದು. ಒಂದು ವೇಳೆ ಖಾತೆ ಪತ್ತೆಯಾದರೆ KYCಯನ್ನು ಮಾಡಿಸಿ ನಿಮ್ಮ ಹಣವನ್ನು ಮರಳಿ ಪಡೆಯಬಹುದು. ಒಟ್ಟಿನಲ್ಲಿ ನಿಮ್ಮ ಹಣ ನಿಮ್ಮದೇ. ಒಮ್ಮೆ ಚೆಕ್ ಮಾಡಿಕೊಳ್ಳಿ, ನಿಮ್ಮ ಹಕ್ಕಿನ ಹಣ ಕೈತಪ್ಪದಿರಲಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.